ಒಂದ್ ಕಡೆ ಕಾಂಗ್ರೆಸ್ನ ಕತೆ ಆ ರೀತಿಯಾಗಿದ್ರೆ ಇತ್ತ ಬಿಜೆಪಿಯದ್ದು ಕೂಡ ಒಂದು ರೀತಿಯಾಗಿ ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗ ಅತ್ತ ಕಾಂಗ್ರೆಸ್ಗೆ ಸಿದ್ದು ಬಾಸ್ ಆದ್ರೆ ಅಂದ್ರೆ ಸಿದ್ದರಾಮಯ್ಯನವರು ಬಾಸ್ ಆದ್ರೆ ಇತ್ತ ಬಿಜೆಪಿಗೆ ವಿಜೇಂದ್ರ ಅವರೇ ಮಾಸ್. ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರೇ ಕೂಗಾಡಲಿ ಎಗರಾಡಿದ್ರು ಕೂಡ ಅಷ್ಟೇ ನೋ ಯೂಸ್. ಯಾರೇ ಕೂಗಾಡಿದ್ರು ಅಷ್ಟೇ ಎಗರಾಡಿದ್ರು ಅಷ್ಟೇ ನೋ ಯೂಸ್. ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ, ಬದಲಾಗಬೇಕು. ನಾವು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ. ಎರಡ ಹೇಳಿಕೆಗಳು. ಅದಾದ ನಂತರ ಈಗ ನಾನೇ ರಾಜ್ಯಾಧ್ಯಕ್ಷ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ವಿಜೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಕಂಟಿನ್ಯೂ ಆಗೋದು ಫಿಕ್ಸ್. ಪತ್ರಕರ್ತರ ಪ್ರಶ್ನೆಗೆ ಸ್ಟ್ರೈಟ್ ಆನ್ಸರ್ ಕೊಟ್ಟಿದ್ದಾರೆ ವಿಜೇಂದ್ರ. ಒಂದೇ ಹೇಳಿಕೆ ಮುಖೇನ ವಿರೋಧಿಗಳಿಗೆಲ್ಲ ನೇರವಾಗಿ ಬಹಿರಂಗವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ವಿಜೇಂದ್ರ ಅವರ ಹೇಳಿಕೆ. ಅತ್ತ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಾಸ್ ಆದ್ರೆ ಇತ್ತ ಬಿಜೆಪಿಗೆ ವಿಜೇಂದ್ರ ಅವರೇ ಮಾಸ್. ಯಾರೇ ಕೂಗಾಡಿದ್ರು ಎಗರಾಡಿದ್ರು ಹೋರಾಡಿದ್ರು ಚೀರಾಡಿದ್ರು ನೋ ಯೂಸ್. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಕಂಟಿನ್ಯೂ ಆಗೋದು ಬಹುತೇಕ ಕನ್ಫರ್ಮ್. ಬಂಡಾಯ ಎದ್ದವರಿಗೆಲ್ಲ ಶಾಕ್ ಮೇಲೆ ಶಾಕ್. ರಾಜ್ಯ ಬಿಜೆಪಿಗೆ ನಾನೇ ಇದ್ದೀನಿ, ಬೇರೆ ಯಾರು ಬೇಕು? ಪತ್ರಕರ್ತರ ಪ್ರಶ್ನೆಗೆ ಸ್ಟ್ರೈಟ್ ಆನ್ಸರ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರು. ಸೊ ಹಾಗಾದ್ರೆ ವಿಜೇಂದ್ರ ಅವರು ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಒಂದ್ಸರಿ ನೋಡೋಣ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಏನಪ್ಪ ನಾನು ಹೇಳಿದೆನಲ್ಲ, ಕಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ. ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹೋರಾಟಗಳನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಒಂದು ದಿನನೂ ಕೂಡ ಮನೆಯಲ್ಲಿ ಕೂತಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು, ಬೆಲೆ ಏರಿಕೆ ಹೋರಾಟ ಇರ್ಬೋದು, ಮೈಸೂರಿನ ಮೂಡಾ ವಿಚಾರದಲ್ಲಿ ತೆಗೆದುಕೊಂಡಂಥ ಪಾದಯಾತ್ರೆಗಳು, ಜನಾಕ್ರೋಶ ಯಾತ್ರೆ, ಈ ರೀತಿ ಹಲವು ಕಾರ್ಯಕ್ರಮಗಳ ಮುಖೇನ ನಮ್ಮ ಕಾರ್ಯಕರ್ತರು ಅವತ್ತಿಂದನೂ ಕೂಡ ಸಕ್ರಿಯರಾಗಿದ್ದಾರೆ. ನಮ್ಮೆಲ್ಲರ ಹೋರಾಟಕ್ಕೆ ಯಾವತ್ತೂ ಕೂಡ ಶಕ್ತಿ ತುಂಬಿಕೊಂಡು ಬರ್ತಾ ಇದ್ದಾರೆ. ಆಗ ನಾನು ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಪಕ್ಷದ ವರಿಷ್ಠನಿಗೆ ಜವಾಬ್ದಾರಿಯನ್ನು ನೀಡಿರುವಂಥದ್ದು ಪಕ್ಷವನ್ನು ಬಲಪಡಿಸಬೇಕು, ಸಂಘಟನೆ ಬಲಪಡಿಸಬೇಕು ಅಂತೇಳಿ, ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಆದರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪೂ ಅಲ್ಲ. ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನೋಡಿ, ವಿಜೇಂದ್ರ ಅವರ ಈ ಹೇಳಿಕೆಗೆ ಪಕ್ಕದಲ್ಲೇ ಕೂತಿದ್ದಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಹೇಳಿಕೆಗೆ. ಅವ್ರು ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಅವತ್ತಿನ ಸಂದರ್ಭದಲ್ಲಿ ನಮಗೆ ಅವತ್ತು ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಿ ನಾವು ಹೇಳಿದ್ದೀವಿ. ಏನಂತ ಹೇಳಿದ್ದೀವಿ? ಅವತ್ತು ಆ ಸ್ಥಾನವನ್ನು ನಮಗೆ ಕೊಟ್ಟರೆ ಆ ಜವಾಬ್ದಾರಿ ನಿವಾರಿಸಿ ಅಂತ ಮಾತನ್ನು ನಾವು ಹೇಳಿದ್ದೀವಿ. ಅದರಿಂದ ನಾವೇನು ಅವತ್ತೇನು ಹಿಂದಕ್ಕೆ ಹೋಗಿಲ್ಲ, ಅದು ಮಾತು ಮೇಲೆ ನಾವು ಕೂಡ ಇದ್ದೀವಿ. ನಾವೇನು ಹೇಳ್ತೇವೆ, ಆಲ್ರೆಡಿ ಇವಾಗ ಅಧ್ಯಕ್ಷರಾಗಿ ಅವ್ರು ಇರೋ ಕಾರಣ ಆಲ್ರೆಡಿ ಅವರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವೆ. ನಿಯಮಗಳ ಪ್ರಕಾರ ನಾವೇನು ಕೇಳಿದ್ವಿ, ಅವರು ಆಲ್ರೆಡಿ 1.5 ವರ್ಷಗಳ ಕಾಲ ಆಗಿದ್ದಾರೆ. ಇನ್ನೂ 1.5 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ 3 ವರ್ಷ ಅವಧಿ ಆಗ್ತದೆ. 3 ವರ್ಷ ಆದಂತ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಇಲ್ಲ ಅನ್ನೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ಇನ್ನೂ 1.5 ವರ್ಷ ಆಗಿರೋ ಕಾರಣ ಇನ್ನೂ 1.5 ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ, ಸದ್ಯಕ್ಕಂತೂ ವಿಜೇಂದ್ರನ್ ಮುಂದುವರಿಸ್ರಿ ಅಂತ ನಾವು ಕೇಳಿದ್ವಿ. ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಈ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಯಾರನ್ನೇ ಆಗಲಿ ಒಬ್ಬ ಅಧ್ಯಕ್ಷನಾಗಿ ನೇಮಿಸಿದಂಥ ಮಧ್ಯಂತರದಲ್ಲಿ ಇಳಿಸಿದಂಥ ಉದಾಹರಣೆಗಳು ಯಾವೂ ಇಲ್ಲ. ಅಂದರೆ ಎಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಕಡೆಗಳು ನ್ಯಾಷನಲ್ ಪಾರ್ಟೀಸ್ ಅದರದ್ದೇ ಆದಂಥ ಒಂದು ನಿಯಮಗಳು ಮಾಡಿಕೊಂಡಿರ್ತಾರೆ. 3 ವರ್ಷಗಳಾದ ನಂತರ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಸದ್ಯಕ್ಕಂತ ಆಲ್ರೆಡಿ ಇರೋ ಕಾರಣ, ಆಲ್ರೆಡಿ ಅಧ್ಯಕ್ಷರು ಇರೋ ಕಾರಣ ಮುಂದೆ ಪಾರ್ಟಿ ಅವಕಾಶ ಕೊಟ್ಟರೆ ಮತ್ತೆ ಆಗ ಅದರಲ್ಲಿ ಏನಿದೆ, ಯಾರು ಬೇಕಾದ್ರೆ ಅವಕಾಶ ಸಿಗುತ್ತಲ್ಲ. ಅವತ್ತು ಅವಕಾಶ ರಾಮ್ಲವ್ರು ಮಾಡಿಕೊಡ್ಬೇಕಂದೇಳಿ ಅವತ್ತು ಆಗೇ ಆಗ್ತೀನಿ.
ಸೊ ಈ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿ ಅವರ ಕಾರ್ಯಕರ್ತರಿಗೆ, ಅವರ ಪಕ್ಷದ ನಾಯಕರಿಗೆ, ಬಹಳ ಪ್ರಮುಖವಾಗಿ ಬಂಡಾಯ ಎದ್ದಿರುವಂಥ ನಾಯಕರುಗಳಿಗೆ ಒಂದು ಸ್ಪಷ್ಟವಾದಂಥ ಸಂದೇಶ ಆಗಿದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ವಿಜಯೇಂದ್ರ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಒಂದಿಷ್ಟು ಅಂದರೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರವಿಂದ ಲಿಂಬಾವಳಿ ಅವರಾಗಿರ್ಬೋದು, BP ಹರೀಶ್ ಆಗಿರ್ಬೋದು, GM ಸಿದ್ದೇಶ್ವರ ಆಗಿರ್ಬೋದು, ಒಂದು ಬಣ ಕಟ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಆದರೆ ಈಗಂತೂ ಒಂದು ಕ್ಲಾರಿಟಿ ಸಿಗ್ತಾ, 5 ಅಂದರೆ ಕಂಟಿನ್ಯೂಸ್ ಆಗಿ ಅವರೇ ಇರ್ತಾರೆ ಅಂತ ಹೇಳಿ. ಈಗ ವಿಜಯೇಂದ್ರ ದಿ ಮಾಸ್ ಸರ್ಕಾರದ ವಿರುದ್ಧ ನಾನು ಹೋರಾಡ್ತಾ ಇದ್ದೇನೆ, ವಿಜಯೇಂದ್ರ ಅವರು ಹೇಳಿರೋದು. ಮೈಸೂರು ಚಲೋ ಪಾದಯಾತ್ರೆ ಮಾಡಿದ್ದೇನೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬುಡವನ್ನೇ ಅಲ್ಲಾಡಿಸಿದ್ದಂಥ ಒಂದು ಕೇಸ್. ಪಕ್ಷ ಸಂಘಟನೆಗೆ ಇದಕ್ಕಿಂತ ಬೇರೇನ್ ಬೇಕು? ಪಕ್ಷ ಸಂಘಟನೆಗೆ ವಿಜಯೇಂದ್ರ ಅನಿವಾರ್ಯ. ಪಕ್ಷ ಸಂಘಟನೆಗೆ ವಿಜಯೇಂದ್ರ ಅವರು ಅನಿವಾರ್ಯ. ಹೈಕಮಾಂಡ್ಗೂ ಇದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕೆಲವೊಂದಿಷ್ಟು ನಾಯಕರು. ರೆಬೆಲ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತೆ ಸಂದೇಶ ಬಂದಿದೆ ವಿಜಯೇಂದ್ರ ಅವರಿಗೆ. ರಾಜ್ಯ ಮಟ್ಟದ ಹಿರಿಯ ನಾಯಕರ ಸಭೆಯನ್ನ ನಡೆಸಿ, ರಾಜ್ಯ ಮಟ್ಟದ ಹಿರಿಯ ಬಿಜೆಪಿ ನಾಯಕರ ಜೊತೆಗೆ ಸಭೆ ನಡೆಸಿ, ಹಿರಿಯ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಏನೇ ಆದ್ರೂ ಸಂಘಟನೆಯ ಕಾರ್ಯ ನಿಲ್ಲಬಾರದು, ಸ್ಟಾಪ್ ಆಗಂಗಿಲ್ಲ. ಜಾತಿವಾರು ನಾಯಕರನ್ನ ಸಂಘಟನೆ ಮಾಡಿ ನೋಡಿ, ಜಾತಿವಾರು ನಾಯಕರನ್ನ, ಪ್ರಮುಖ ನಾಯಕರನ್ನ ಸಂಘಟನೆ ಮಾಡಿ. ಯಡಿಯೂರಪ್ಪ ಅವರ ಮಾರ್ಗದರ್ಶನ ಬೇಕಾಗಿದೆ. ಪಕ್ಷ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸಿದೆ ಈಗ ರಾಜ್ಯದಲ್ಲಿ. ಯುವಕರಲ್ಲಿ BY ವಿಜಯೇಂದ್ರ ಮೀರಿಸಿ ಸಂಘಟನೆ ಮಾಡೋರ ಕೊರತೆ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಹೈಕಮಾಂಡ್ ಮೆಚ್ಚುಗೆ. ಹೈಕಮಾಂಡ್ ಮೆಚ್ಚಿದೆ ವಿಜಯೇಂದ್ರ ಅವರ ಹೋರಾಟ ಏನಿದೆಯಲ್ಲ, ಅವರ ನೇತೃತ್ವದಲ್ಲಿ ನಡೆದಿದ್ದಂಥ ಹೋರಾಟ. ಸರ್ಕಾರದ ವಿರುದ್ಧ ನಾನು ಹೋರಾಡ್ತಾ ಇದ್ದೇನೆ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ, ಹೇಳಿದಂತೆ ನಡೆದುಕೊಂಡಿದ್ದಾರೆ ಕೂಡ. ಯಾಕೆಂತ ಹೇಳಿದ್ರೆ ಮೈಸೂರು ಚಲೋ ಪಾದಯಾತ್ರೆ ನಡೆದಿದ್ದು ವಿಜಯೇಂದ್ರ ಅವರ ನೇತೃತ್ವದಲ್ಲೇ. ಎಲ್ಲ ಬಿಜೆಪಿ ನಾಯಕರು ಜಾಯ್ನ್ ಆಗಿದ್ರು. ಮತ್ತೊಂದು ಪಕ್ಷವನ್ನ ತಮ್ಮ ನೇತೃತ್ವದಲ್ಲಿ ಕರ್ಕೊಂಡು ಹೋಗೋದಿದೆಯಲ್ಲ, ಅಂದ್ರೆ JDS ಪಕ್ಷವನ್ನ, ಅದು ದೊಡ್ಡ ಕೆಲಸನೇ. ಬಿಜೆಪಿ JDS ಜಂಟಿಯಾಗಿ ಬೆಂಗಳೂರು ಟು ಮೈಸೂರು ಚಲೋವನ್ನ ನಡೆಸಿದ್ವು, ಪಾದಯಾತ್ರೆ ನಡೆಸಿದ್ವು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಒಂದು ಹಂತಕ್ಕೆ ಹೆಂಗಾಗಿತ್ತು ಅಂತ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬಿಡ್ತಾರೇನೋ ಅನ್ನೋ ಪ್ರಶ್ನೆಯೂ ಕೂಡ ಬಂದ್ಬಿಟ್ಟಿತ್ತು. ಅಂತ ಪರಿಸ್ಥಿತಿಯೂ ಕೂಡ ಬಂದಿತ್ತು. ಅದಾದ ನಂತರ ಅದು ಆಗ್ಲಿಲ್ಲ ಬಿಡಿ, ಅದು ಬೇರೆ ಕತೆ. ಆದ್ರೆ ಸರ್ಕಾರವನ್ನ ನಡಗಿಸಿದ್ದಂತೂ ಸುಳ್ಳಲ್ಲ ಈ ಹೋರಾಟ, ಈ ಪಾದಯಾತ್ರೆ. ಸೊ ಈ ಪಾದಯಾತ್ರೆಯಿಂದ ವಿಜಯೇಂದ್ರ ಅವರ ಹೆಸರು ಮತ್ತಷ್ಟು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗುತ್ತೆ. ಇದೆಲ್ಲದರ ಜೊತೆಗೆ ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರ ಜೊತೆಗೆ ನಿಂತ್ಕೊಂಡಿದೆ. ಜೊತೆಗೆ ಸದ್ಯಕ್ಕೆ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ವಿಜಯೇಂದ್ರ ಅವರನ್ನ ಮೀರಿಸುವಂತ ಯುವ ನಾಯಕ ಬಿಜೆಪಿ ಪಕ್ಷದಲ್ಲಿ ಯಾರಿದ್ದಾರೆ? ಇದು ಕೂಡ ಪ್ರಶ್ನೆನೆ. ಯಾರು ಇಲ್ಲ ಅಂತ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ವಿಜಯೇಂದ್ರ ಅವರನ್ನ ಮುಂದುವರಿಸುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ. ರಾಜ್ಯ ರಾಜಕೀಯದ ಬೆಳವಣಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇರುತ್ತೆ. ಈಗ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ವಿರೋಧಿಗಳಿಗೆ. ಅದಾದ ನಂತರ ಇತ್ತ ವಿಜಯೇಂದ್ರ ಅವರು ಕೂಡ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನ ಕೊಟ್ಟಾಗಿದೆ.